ನೀವು ಕಂಟಿನ್ಯೂ ಟ್ರಾವೆಲ್ ಅನ್ನ ಮಾಡಿ ಬೆನ್ನು ನೋವಿನಿಂದ ಹಾಗೂ ಅತಿಯಾಗಿ ಮೊಬೈಲ್ ಅನ್ನ ಯೂಸ್ ಮಾಡಿ ಕುತ್ತಿಗೆ ನೋವಿನಿಂದ ಬಳಲ್ತಿರ್ತೀರಿ. ಅದಕ್ಕಂತ ಹೇಳಿ ಇವರು ಯಾವುದೇ ರೀತಿ ಔಷಧಿ ಹಾಗೂ ಇಂಜೆಕ್ಷನ್ ಇರದೇನೆ ಅಡ್ವಾನ್ಸ್ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ನ ಮುಖಾಂತರ ಒಂದೊಳ್ಳೆ ಟ್ರೀಟ್ಮೆಂಟ್ ಅನ್ನ ಕೊಡಾಕತ್ತಾರಿ. ಎಲ್ಲಿ ಅಂತ ಹೇಳ್ತೇನ್ರಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಹಲೋ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ನಮ್ಮ ನೇಕಾರ್ ನಗರಿ ಬನಹಟ್ಟೆ ಗಾಂಧಿ ಚೌಕ್ನ ಹತ್ತಿರ ಮಂಗಳವಾರ ಪೇಟೆ ಸಾಗರ್ ಮೆಡಿಕಲ್ ನ ಪಕ್ಕದಲ್ಲಿ ಲೊಕೇಟ್ ಆಗಿರ್ತಕ್ಕಂತ ಡಾಕ್ಟರ್ ಸುನಿಲ್ ಅತ್ನಿ ಅವರ ಶ್ರೀ ಬನಶಂಕರಿ ಕ್ಲಿನಿಕ್ ಗೆ ಬಂದದಿವ್ರಿ. ಇವರು ಸುಮಾರು 26 ವರ್ಷಗಳಿಂದ ಯಶಸ್ವಿಯಾಗಿ ನಮ್ಮ ಬನಹಟ್ಟಿಯ ಸುತ್ತಮುತ್ತಲಿನ ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ಒಂದೊಳ್ಳೆ ಗುಣಮಟ್ಟದ ಚಿಕಿತ್ಸೆಯನ್ನ ನೀಡ್ಕೊಂತ ಬರಾಕತ್ತಾರಿ. ಇವರು ಚರ್ಮ ರೋಗ, ಕೂದಲು ಉದುರುವಿಕೆಗೆ ಚಿಕಿತ್ಸೆ, ಮೂಲವ್ಯಾಧಿ, ಅಸ್ತಮಾ, ಕಿಡ್ನಿ ಸ್ಟೋನ್, ಕಾಮಣಿ, ಸಂಧಿವಾತ, ಅಕ್ಯುಪ್ರೆಷರ್ ನ ಜೊತೆಗೆ ಇದೀಗ ವಿನೂತನವಾಗಿ ಕೈನೆಸಿಯಾಲಜಿ, ಟೇಪಿಂಗ್ ಹಾಗೂ ಅಡ್ವಾನ್ಸ್ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ನ ಜೊತೆಗೆ ಮರ್ಮ ಚಿಕಿತ್ಸೆಯನ್ನು ಸಹ ನೀಡಾಕತ್ತಾರೆ. ಈ ಒಂದು ಚಿಕಿತ್ಸೆಯನ್ನ ನೀವು ಪಡೆದುಕೊಳ್ಳುವುದರಿಂದ ನಿಮ್ಮ ಬೆನ್ನು ನೋವು, ಮೊಣಕಾಲು ನೋವು ಹಾಗೂ ಕುತ್ತಿಗೆ ನೋವನ್ನ ಯಾವುದೇ ರೀತಿಯ ಔಷಧಿಯನ್ನ ತೆಗೆದುಕೊಳ್ಳದೇನೆ ಕಡಿಮೆ ಮಾಡಿ ಕೊಳ್ಳಬಹುದ್ರಿ. ವಯಸ್ಸಾದವರು ವಿಪರೀತ ಕೈಕಾಲು ನೋವು ಹಾಗೂ ಮೊಣಕಾಲು ನೋವಿನಿಂದ ಬಳಲ್ತಿರ್ತೀರಿ, ಅವರಿಗೂ ಕೂಡ ಈ ಒಂದು ಅಡ್ವಾನ್ಸ್ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ಅನ್ನ ಮಾಡ್ತಾರೆ. ನಾನು ಕೂಡ ಇವರ ಕಡೆ ಮೊದಲು ಕುತ್ತಿಗೆ ನೋವಿಗೆ ಕಪ್ಪಿಂಗ್ ಟ್ರೀಟ್ಮೆಂಟ್ ಹಾಗೂ ಬೆನ್ನು ನೋವಿಗೆ ಅಡ್ವಾನ್ಸ್ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ನ ಟ್ರೀಟ್ಮೆಂಟ್ ಅನ್ನ ತಗೊಂಡಿರಿ. ನನಗಂತೂ ಇವರ ಈ ಒಂದು ಟ್ರೀಟ್ಮೆಂಟ್ ಬೆಸ್ಟ್ ಅನ್ಸಿತ್ರಿ. ಸರ್ ಬೆನ್ನು ನೋವಿ, ಕೈ ನೋವಿ ಸರ್, ಕೈ ರೀ ಎಲ್ಲ ಭಾಳ ಆರಾಮ ಅನ್ಸಿತ್ತು ಸರ್. ಏನ್ ಪ್ರಾಬ್ಲಮ್ ಇತ್ರಿ? ನನಗೆ ಬೆನ್ನು ಭುಜ ಮೊಣಕಾಲು ನೋವಿತ್ತು. ಮತ್ತು ಈಗ ನನಗೆ ಕಮ್ಮಿ ಆಗುವಂತಾಗಿತ್ತು. ಅದಕ್ಕೆ ನಿಮ್ಮ ಗುಳಿಗೆ ಔಷಧಿಯಿಂದ ಕಮ್ಮಿ ಮಾಡ್ತಾರೆ ಅಂತ ನಂತೆ ನಿಮ್ಗೆ ತೋರ್ಸಾಕ್ ಬಂದೆ. ಈಗ ತಗೊಂಡ ಟ್ರೀಟ್ಮೆಂಟ್ ಆಗೈತ್ರಿ. ಮತ್ತೆ ತಡ ಮಾಡಕತ್ತಾರೆ, ಜಲ್ದಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ಇವರ ಮೊಬೈಲ್ ನಂಬರ್ ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹಿಂದೆ ಇವರ ಈ ಒಂದು ಕ್ಲಿನಿಕ್ ಗೆ ಬಂದು ಭೇಟಿ ನೀಡಿ ಇವರು ಹೊಸದಾಗಿ ನೀಡ್ತಿರೋ ಈ ಒಂದು ಟ್ರೀಟ್ಮೆಂಟ್ ಅನ್ನ ನೀವು ಕೂಡ ತೆಗೆದುಕೊಂಡು ನಿಮ್ಮ ನೋವನ್ನ ಕಡಿಮೆ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೆ ಮುಂದೆ ಇದೇ ತರದ ವಿಡಿಯೋದೊಳಗೆ ಸಿಗ್ತಂದ್ರೆ ಅಲ್ಲಿವರೆಗೂ ಸ್ಟೇ ಟ್ಯೂನ್. ಜೈ ಹಿಂದ್, ಜೈ ಕರ್ನಾಟಕ.